ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಪತಿ ಶ್ರೀ ಗೋವಿಂದರಾಜಸ್ವಾಮಿ ಆಲಯದಲ್ಲಿ ಶಾಸ್ತ್ರೋಕ್ತವಾಗಿ ಕೊಯಿಲಾಳ್ವಾರ್ ತಿರುಮಂಜನ. ತಿರುಮಲ ಶ್ರೀವಾರಿ ಆಲಯದಲ್ಲಿ ಸಂಪ್ರದಾಯಬದ್ಧವಾಗಿ ಅಧ್ಯಯನೋತ್ಸವಗಳು. ಶ್ರೀ ನಾಲಾಯಿರ ದಿವ್ಯ ಪ್ರಬಂಧ ಪಾರಾಯಣ. ವಿಜಯವಾಡ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ದತ್ತ ವಿಜಯ ಯಾತ್ರಾ ಸಂದರ್ಭವಾಗಿ ಪ್ರತ್ಯೇಕ ಪೂಜೆಗಳು, ಹೋಮಗಳು. ತಿರುಮಲ ನಾದ ನೀರಾಜನ ವೇದಿಕೆಯಲ್ಲಿ ವೈಭವೋಪೇತವಾಗಿ ತಿರುಪ್ಪಾವೈ ಪಾಶುರ ಪ್ರವಚನ ಕಾರ್ಯಕ್ರಮ. ಶ್ರೀ ಕಾಳಹಸ್ತಿಯಲ್ಲಿ ಘನವಾಗಿ ಕಾಲಭೈರವನಿಗೆ ಪಂಚಾಮೃತಾಭಿಷೇಕ, ಪೂಜೆಗಳು. ಬೆಂಗಳೂರು ಶ್ರೀ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಸಂಪ್ರದಾಯಬದ್ಧವಾಗಿ ಶ್ರೀ ವಿಶ್ವೇಶತೀರ್ಥ ಸ್ವಾಮಿ ಆರಾಧನಾ ಮಹೋತ್ಸವ. ಬೆಂಗಳೂರಿನ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಆಲಯದಲ್ಲಿ ಕಣ್ಣು ಕೋರೈಸುವಂತೆ ಶ್ರೀ ಸ್ವಾಮಿ ಅಮ್ಮನವರ ರಥೋತ್ಸವ. ರಾಷ್ಟ್ರವ್ಯಾಪಿ ಆಂಗ್ಲ ನೂತನ ಸಂವತ್ಸರದ ಸಂದರ್ಭವಾಗಿ ಭಕ್ತರಿಂದ ನಳನಳಿಸಿದ ಆಲಯಗಳು. ತಿರುಪತಿ ಶ್ರೀ ಗೋವಿಂದರಾಜಸ್ವಾಮಿ ಆಲಯದಲ್ಲಿ ಕೊಯಿಲಾಳ್ವಾರ್ ತಿರುಮಂಜನವು ಶಾಸ್ತ್ರೋಕ್ತವಾಗಿ ನೆರವೇರಿತು. ತಿರುಪತಿ ಶ್ರೀ ಗೋವಿಂದರಾಜಸ್ವಾಮಿ ದೇವಸ್ಥಾನದಲ್ಲಿ ಇದೇ 10ರಂದು ವೈಕುಂಠ ಏಕಾದಶಿ ಮತ್ತು ದ್ವಾದಶಿ ಹಬ್ಬವನ್ನು ಆಚರಿಸಲಾಗುವುದು. ತಿರುಮಲ ತಿರುಪತಿ ದೇವಸ್ಥಾನದ ಅಧೀನದಲ್ಲಿ ಇದಕ್ಕಾಗಿ ವ್ಯವಸ್ಥೆ ಮಾಡಲಾಗುತ್ತಿದೆ. ಈ ಕ್ರಮದಲ್ಲಿ ಗುರುವಾರ ಬೆಳಗ್ಗೆ ಕೊಯಿಲಾಳ್ವಾರ್ ತಿರುಮಂಜನವು ನಡೆಯಿತು. ಶ್ರೀ ಗೋವಿಂದರಾಜಸ್ವಾಮಿ ದೇವಸ್ಥಾನದ ಸನ್ನಿಧಾನಗಳು ಮತ್ತು ಇತರ ಉಪಾಲಯಗಳಲ್ಲಿ ಕರ್ಪೂರ, ಜಾಜಿ, ಜಾಪತ್ರೆ, ಕುಂಕುಮ, ಜವಾದಿ, ಕಿಚ್ಚಲಿಗಡ್ಡ ಮುಂತಾದ ವಿವಿಧ ಬಗೆಯ ಸಾಂಬಾರ ಪದಾರ್ಥಗಳೊಂದಿಗೆ ಕೊಯಿಲಾಳ್ವಾರ್ ತಿರುಮಂಜನವನ್ನು ಅಧಿಕಾರಿಗಳು ಮತ್ತು ಅರ್ಚಕರು ನೆರವೇರಿಸಿದರು. ಅಲ್ಲದೆ ಪೂಜಾ ಸಾಮಗ್ರಿಗಳನ್ನು ಸ್ವಚ್ಛಗೊಳಿಸಲಾಯಿತು. ದೇವಾಲಯದ ಧ್ವಜಸ್ತಂಭ ಮತ್ತು ಬಲಿಪೀಠದ ಮಂಟಪದ ಜೊತೆಗೆ ದೇವಾಲಯದ ಸುತ್ತಮುತ್ತಲಿನ ಪ್ರದೇಶಗಳನ್ನು ನೀರಿನಿಂದ ಶುದ್ಧೀಕರಿಸಲಾಯಿತು. ಆಂಧ್ರಪ್ರದೇಶ ರಾಜ್ಯದ ಎನ್ಟಿಆರ್ ಜಿಲ್ಲೆಯಲ್ಲಿರುವ ವಿಜಯವಾಡದಲ್ಲಿನ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ಆಂಗ್ಲ ನೂತನ ಸಂವತ್ಸರದ ನಿಮಿತ್ತ ವಿಶೇಷ ಪೂಜೆಗಳು, ಹೋಮಗಳು ಜರುಗಿದವು. ಮೈಸೂರಿನ ಊಟಿ ರಸ್ತೆ ದತ್ತನಗರದಲ್ಲಿರುವ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮದ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರು 53 ದಿನಗಳ ದತ್ತ ಯಾತ್ರೆಯನ್ನು ಲೋಕ ಕಲ್ಯಾಣಾರ್ಥವಾಗಿ ಹಮ್ಮಿಕೊಂಡಿದ್ದು, ಯಾತ್ರೆಯ ಅಂಗವಾಗಿ ಆಂಧ್ರಪ್ರದೇಶ ರಾಜ್ಯದ ಎನ್ಟಿಆರ್ ಜಿಲ್ಲೆಯ ವಿಜಯವಾಡದಲ್ಲಿರುವ ಶ್ರೀ ಗಣಪತಿ ಸಚ್ಚಿದಾನಂದ ಶಾಖಾ ಮಠದಲ್ಲಿ ಆಂಗ್ಲ ನೂತನ ಸಂವತ್ಸರದ ಅಂಗವಾಗಿ ವಿಶೇಷ ಹೋಮ ಪೂಜಾದಿಗಳು ಜರುಗಿದವು. ಈ ನಿಮಿತ್ತ ಸಾವಿರಾರು ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತು ಮಠದ ಆವರಣದಲ್ಲಿರುವ ಶ್ರೀ ಶ್ರೀ ಕ್ಷಿಪ್ರ ಗಣಪತಿ, ಶ್ರೀ ಗಂಗಾಧರೇಶ್ವರ ಹಾಗೂ ಶ್ರೀ ಮರಕತ ರಾಜರಾಜೇಶ್ವರಿ ದೇವಿಯ ದರ್ಶನ ಪಡೆದರು. ತರುವಾಯ ಮಠದ ಆವರಣದಲ್ಲಿ ಡಾಕ್ಟರ್ ವಂಶಿ ಕೃಷ್ಣರವರ ನೇತೃತ್ವದಲ್ಲಿ ಲೋಕ ಕಲ್ಯಾಣಕ್ಕೋಸ್ಕರ ಶ್ರೀ ದತ್ತ ಹೋಮವನ್ನು ನೆರವೇರಿಸಲಾಯಿತು. ತದನಂತರ ಭಕ್ತರು ಪರಮ ಪೂಜ್ಯ ಶ್ರೀ 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 ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರ ದರ್ಶನ ಪಡೆದು ಧನ್ಯರಾದರು. ಈ ಸಂದರ್ಭದಲ್ಲಿ ಶ್ರೀಗಳು ನೂತನ ಆಂಗ್ಲ ಸಂವತ್ಸರದ ಕುರಿತು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ಶ್ರೀ ವೆಂಕಟೇಶಾಯ ನಮಃ. ಏಳುಕೊಂಡಲ ಸ್ವಾಮಿ ಗೋವಿಂದ ಗೋವಿಂದ. ಹ್ಯಾಪಿ ನ್ಯೂ ಇಯರ್. ಈ 2025 ಒಳ್ಳೆಯ ದಿನ ನಮಗೆ. ಇವತ್ತು ಅತ್ಯದ್ಭುತವಾದಂತಹ ಕಾರ್ಯಕ್ರಮವನ್ನು ನಾವೆಲ್ಲ ಮಾಡ್ಕೋತಾ ಇದ್ದೀವಿ. ಇವತ್ತಿನಿಂದ ನಾವು ವೆಂಕಟರಮಣ ಸ್ವಾಮಿನ ಸ್ಮರಣೆ ಮಾಡಿಕೊಳ್ತಾ ನಮ್ಮ ಕಾರ್ಯಕ್ರಮಗಳನ್ನೆಲ್ಲ ನಾವು ಪ್ರಾರಂಭ ಮಾಡಿಕೊಳ್ಳೋಣ. ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಮಕ್ಕಳಿಗೆ ಆಧ್ಯಾತ್ಮ ಚಿಂತನೆ ಅವರಿಗೆ ಬರಲಿ ಅಂತ ಮತ್ತೆ ಪ್ರಾರ್ಥನೆ ಮಾಡಿಕೊಳ್ತಾ ಈ 2025 ಅಂದರೆ ಇದೊಂದು ಕಾರ್ಯಕ್ರಮಗಳಿಗೆ ನಮ್ಮ ಒಂದು ಮುಂದಿನ ನಮ್ಮ ಕಾರ್ಯಕ್ರಮಗಳಿಗೆ ಒಂದು ಡೈರಿ ಇದ್ದ ಹಾಗೆ ಈ ಸಂಖ್ಯೆಯನ್ನು
ಅದರಲ್ಲೂ ಕೂಡಿದ್ರೆ 9 ಸಂಖ್ಯೆ ಬರುತ್ತೆ. ಅದ್ಭುತವಾದಂಥ ಸಂಖ್ಯೆ. ಈ ವರ್ಷ ಒಳ್ಳೆಯದಾಗಲಿ ಎಲ್ಲರಿಗೂ ಕೂಡ. ಸರಿನಾ? ಓಂ ನಮೋ ವೆಂಕಟೇಶಾಯ ನಮಃ. ಜೈ ಗುರುದತ್ತ, ಶ್ರೀ ಗುರುದತ್ತ. ತಿರುಮಲ ಶ್ರೀವಾರಿ ರಂಗನಾಯಕ ಮಂಟಪದಲ್ಲಿ ಅಧ್ಯಯನೋತ್ಸವವು ವೈಭವವಾಗಿ ಜರುಗುತ್ತಿದೆ. ಈ ಸಂದರ್ಭವಾಗಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಮಲಯಪ್ಪ ಸ್ವಾಮಿಯನ್ನು ದೊಡ್ಡ ಶೇಷ ವಾಹನದಲ್ಲಿ ಆಸೀನಗೊಳಿಸಿ, ಅದೇ ರೀತಿ ಶ್ರೀ ವಿಶ್ವಕ್ಸೇನರನ್ನು ಹಾಗೂ ಶ್ರೀ ರಾಮಾನುಜಾಚಾರ್ಯರನ್ನು ವಿವಿಧ ಪೀಠಗಳಲ್ಲಿ ಕುಳ್ಳಿರಿಸಿದರು. ತದನಂತರ ಅರ್ಚಕರು ಸ್ವಾಮಿ ಅಮ್ಮನವರಿಗೆ, ಶ್ರೀ ವಿಶ್ವಕ್ಸೇನರವರಿಗೆ ಹಾಗೂ ಶ್ರೀ ರಾಮಾನುಜಾಚಾರ್ಯರಿಗೆ ಪ್ರತ್ಯೇಕ ಪೂಜೆಗಳನ್ನು ನೆರವೇರಿಸಿದರು. ವೈಕುಂಠ ಏಕಾದಶಿಗೆ 11 ದಿನಗಳ ಮುಂಚಿತವಾಗಿ ಈ ಅಧ್ಯಯನೋತ್ಸವವನ್ನು ಪ್ರಾರಂಭವಾಗುವುದು. ವೈಕುಂಠ ಏಕಾದಶಿಗೆ 11 ದಿನಗಳ ಮುಂಚಿತವಾಗಿ ಈ ಅಧ್ಯಯನೋತ್ಸವವು ಪ್ರಾರಂಭವಾಗುವುದು. ವೈಕುಂಠ ಏಕಾದಶಿ ನಂತರ 11 ದಿನಗಳವರೆಗೂ ಈ ಅಧ್ಯಯನೋತ್ಸವವು ನೆರವೇರಲಿದೆ. ವೈಕುಂಠ ಏಕಾದಶಿಗೂ ಮುನ್ನ ಜರುಗುವ ಉತ್ಸವವನ್ನು ಪಗಲ್ಪತ್ತು ಉತ್ಸವ ಎನ್ನಲಾಗುತ್ತದೆ. ಅದೇ ರೀತಿ ವೈಕುಂಠ ಏಕಾದಶಿ ನಂತರ ಜರುಗುವ ಉತ್ಸವವನ್ನು ರಾಪತ್ತು ಉತ್ಸವ ಎನ್ನುತ್ತಾರೆ. ಈ ಸಂದರ್ಭವಾಗಿ ನಾಲಾಯಿರ ದಿವ್ಯ ಪ್ರಬಂಧದಲ್ಲಿನ 4000 ಪಾಶುರವನ್ನು ಪಾರಾಯಣ ಮಾಡಲಾಗುವುದು. ಈ ಕಾರ್ಯಕ್ರಮದಲ್ಲಿ ಟಿಟಿಡಿ ದೊಡ್ಡ ಜಿಯರ್ ಸ್ವಾಮಿಗಳು, ಚಿಕ್ಕ ಜಿಯರ್ ಸ್ವಾಮಿಗಳು, ಆಲಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಆಂಡಾಳ್ ಅಮ್ಮನವರು ತಮ್ಮ ಭಕ್ತಿಯ ಪ್ರಬುದ್ಧತೆಯಿಂದ ಶ್ರೀ ರಂಗನಾಥ ಸ್ವಾಮಿಯನ್ನು ಪ್ರಭುವಾಗಿ ಭಾವಿಸಿ ಆರಾಧಿಸಿದ ಪುಣ್ಯ ಮಾಸವೇ ಪವಿತ್ರ ಧನುರ್ಮಾಸ. ಕಲಿಯುಗ ಪ್ರತ್ಯಕ್ಷ ದೈವ ಶ್ರೀ ವೆಂಕಟೇಶ್ವರ ಸ್ವಾಮಿ ನೆಲೆಸಿರುವ ತಿರುಮಲ ಕ್ಷೇತ್ರದಲ್ಲಿ ಧನುರ್ಮಾಸ ಕೈಂಕರ್ಯಗಳು ಸಾಂಪ್ರದಾಯ ಭರಿತವಾಗಿ ಸಾಗುತ್ತಿದೆ. ಈ ಸಂದರ್ಭದಲ್ಲಿ ತಿರುಮಲ ತಿರುಪತಿ ದೇವಸ್ಥಾನದ ಆಧ್ವರ್ಯದಲ್ಲಿ ನಿತ್ಯವೂ ನಾದ ನೀರಾಜನಂ ವೇದಿಕೆಯಲ್ಲಿ ತಿರುಪ್ಪಾವೈ ಪ್ರವಚನಾಮೃತವು ಭಕ್ತಿರಸ ಶೋಭಿತವಾಗಿ ಜರುಗುತ್ತಿದೆ. ಈ ಪ್ರಯುಕ್ತ ಟಿಟಿಡಿ ಪರಿಚಾರಕರಾದ ಶ್ರೀ ಕೆಇ ಲಕ್ಷ್ಮೀ ನರಸಿಂಹನ್ರವರು ಆಂಡಾಳ್ ಅಮ್ಮನವರು ರಚಿಸಿದ ತಿರುಪ್ಪಾವೈ ಪಾಶುರದ ವಿಶಿಷ್ಟತೆಯನ್ನು ಸವಿಸ್ತಾರವಾಗಿ ವಿವರಿಸಿದರು. ಶ್ರೀ ಕಾಲಭೈರವ ಅವತಾರವು ಪರಮೇಶ್ವರನ ಕಾಲಸ್ವರೂಪದಿಂದಾಗಿ ವಿಶೇಷವಾಗಿದೆ. ಮಹೋಗ್ರ ಮೂರ್ತಿ ಎಂದು ವರ್ಣಿಸಲಾದ ಕಾಲಭೈರವನ ಆರಾಧನೆಯು ಎಲ್ಲ ಗ್ರಹಗಳ ಮತ್ತು ದುಷ್ಟ ಬಾಧೆಗಳನ್ನು ನಿವಾರಿಸುತ್ತದೆ ಎಂದು ಪ್ರತೀತಿ. ವಿಶೇಷವಾದ ವಾಯುಕ್ಷೇತ್ರವೆಂದೇ ಖ್ಯಾತಿ ಪಡೆದಿರುವ ಶ್ರೀ ಕಾಳಹಸ್ತೇಶ್ವರನ ಸನ್ನಿಧಿಯಲ್ಲಿ ಕಾಲಭೈರವನ ದರ್ಶನ ಭಕ್ತಾದಿಗಳಿಗೆ ವರದಾನವಾಗಿದೆ. ಶ್ರೀ ಕಾಳಹಸ್ತಿ ಮಹಾಕ್ಷೇತ್ರದ ಜ್ಞಾನ ಪ್ರಸನ್ನಾಂಬಾ ಸಮೇತ ಶ್ರೀ ವಾಯುಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ಕಾಲಭೈರವ ಪೂಜೆಯನ್ನು ಸಾಂಪ್ರದಾಯಿಕವಾಗಿ ನೆರವೇರಿಸಲಾಯಿತು. ಮೊದಲು ಅರ್ಚಕರು ಗಣಪತಿಗೆ ಪೂಜೆ ಸಲ್ಲಿಸಿದರು. ಸಂಕಲ್ಪ ಪೂಜೆಗಳು ಮುಗಿದ ನಂತರ ಪಂಚಾಮೃತ, ಫಲರಸ, ವಿಭೂತಿ, ಶ್ರೀಗಂಧ ಇತ್ಯಾದಿಗಳಿಂದ ಮಂಗಳ ಮೂರ್ತಿಯ ಅಭಿಷೇಕೋತ್ಸವವು ನೆರವೇರಿತು. ನಂತರ ಅಲಂಕಾರ ಮುಗಿದು ನಿಂಬೆಹಣ್ಣಿನ ಮಾಲೆ, ನಿವೇದನೆ, ನೀರಾಜನಗಳನ್ನು ಅರ್ಪಿಸಿ ಭಕ್ತರಿಗೆ ದರ್ಶನದ ಏರ್ಪಾಟು ಮಾಡಲಾಯಿತು. ನಂತರ ಶ್ರೀ ಕಾಲಭೈರವ ಸ್ವಾಮಿಯನ್ನು ತಾಳಮೇಳಗಳ ನಡುವೆ ದೇವಸ್ಥಾನದ ಸುತ್ತಲೂ ಮೆರವಣಿಗೆ ಮಾಡಿ ಮಂಗಳವಾದ್ಯ ಆರತಿಗಳನ್ನು ಸಲ್ಲಿಸಲಾಯಿತು.
ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರ ಪಂಚಮ ಮಹಾ ಸಮಾರಾಧನೆಯನ್ನು ಶ್ರೀ ಪೂರ್ಣ ಪ್ರಜ್ಞಾ ವಿದ್ಯಾಪೀಠದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಪ್ರಯುಕ್ತ ಶ್ರೀ ವಿಶ್ವಪ್ರಸನ್ನ ತೀರ್ಥರ ಉಪಸ್ಥಿತಿಯಲ್ಲಿ ತತ್ವಜ್ಞಾನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಿರ್ವಹಿಸಲಾಯಿತು. ಉತ್ತರ ಪ್ರದೇಶ ರಾಜ್ಯದ ಪ್ರಯಾಗ್ರಾಜ್ನಲ್ಲಿ ಜನವರಿ 13ರಿಂದ ಫೆಬ್ರವರಿ 26ರವರೆಗೂ ಮಹಾಕುಂಭಮೇಳವು ಜರುಗಲಿದೆ. ಈ ಕುಂಭಮೇಳವನ್ನು ಆಚರಿಸಲು ತಿರುಮಲ ತಿರುಪತಿ ದೇವಸ್ಥಾನವು ನಾಗವಾಸುಕಿ ಪಥದ ಬಳಿಯ ಸೆಕ್ಟರ್ 6ರಲ್ಲಿ ಶ್ರೀವಾರಿಯ ಮಾದರಿ ದೇವಸ್ಥಾನವನ್ನು ಸ್ಥಾಪಿಸುತ್ತಿದೆ. ದೇವಾಲಯದ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದೆ. ಪ್ರಸಾದ ತಯಾರಿಕೆ ಮತ್ತು ವಿತರಣೆ, ಟಿಟಿಡಿ ಪುಸ್ತಕ ಪ್ರದರ್ಶನ ಸಭಾಂಗಣ ಹಾಗೂ ಇತರೆ ಉತ್ಪನ್ನಗಳ ಮಾರಾಟಕ್ಕೆ ವಿಶೇಷ ಶೆಡ್ಗಳನ್ನು ನಿರ್ಮಿಸಲಾಗುತ್ತಿದೆ. ತಿರುಮಲ ಶ್ರೀವಾರಿ ದೇವಸ್ಥಾನದಲ್ಲಿ ಮಾಡುವ ಕೈಂಕರ್ಯಗಳಂತೆಯೇ ಇಲ್ಲಿನ ಮಾದರಿ ದೇವಸ್ಥಾನದಲ್ಲಿಯೂ ಭಗವಂತನಿಗೆ ಕೈಂಕರ್ಯ ನಡೆಯಲಿದೆ. ಇದಕ್ಕಾಗಿ ಟಿಟಿಡಿ ಅಧಿಕಾರಿಗಳ ಉಸ್ತುವಾರಿಯಲ್ಲಿ ಸಿಬ್ಬಂದಿ ವ್ಯಾಪಕ ಬಂದೋಬಸ್ತ್ ಮಾಡುತ್ತಿದ್ದಾರೆ. ಕುಂಭಮೇಳಕ್ಕೆ ಬರುವ ಭಕ್ತರು ಸಂಪೂರ್ಣ ಸಿದ್ಧವಾಗಿರುವ ಶ್ರೀವಾರಿ ದೇವಾಲಯಕ್ಕೂ ಭೇಟಿ ನೀಡಿ ಭಗವಂತನ ಆಶೀರ್ವಾದ ಪಡೆಯುವಂತೆ ಟಿಟಿಡಿ ಮನವಿ ಮಾಡಿದೆ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ
ಬಯ್ಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ತಿರುಮಲ ತಿರುಪತಿ ದೇವಸ್ಥಾನದ ಅನುಬಂಧ ಆಲಯವಾದ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಕೆನರಾ ಬ್ಯಾಂಕ್ ವತಿಯಿಂದ ನೂತನ ದೇಣಿಗೆ ಸಂಗ್ರಹಿಸುವ ಉಪಕರಣವನ್ನು ಇರಿಸಲಾಗಿದೆ. ಕೆನರಾ ಬ್ಯಾಂಕ್ ವತಿಯಿಂದ ದೇಣಿಗೆ ಸಂಗ್ರಹಿಸುವ ತಾಂತ್ರಿಕ ಉಪಕರಣವನ್ನು ಅಳವಡಿಸಲಾಗಿದೆ. ಆಂಗ್ಲ ನೂತನ ಸಂವತ್ಸರದ ಅಂಗವಾಗಿ ಈ ಉಪಕರಣವನ್ನು ದೇಣಿಗೆ ನೀಡುವ ಮುಖೇನ ಭಕ್ತರು ಈ ಯಂತ್ರಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಎಇಒ ಬಾಲರಾಜು, ಸೂಪರಿಂಟೆಂಡೆಂಟ್ ಜಯಂತಿಯವರು ಉಪಸ್ಥಿತರಿದ್ದರು. ಬೆಂಗಳೂರು ನಗರದ ಹಲಸೂರಿನಲ್ಲಿ ನೆಲೆಸಿರುವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ಆಂಗ್ಲ ನೂತನ ಸಂವತ್ಸರದ ಅಂಗವಾಗಿ ಬೆಳ್ಳಿ ರಥೋತ್ಸವವನ್ನು ಅದ್ಧೂರಿಯಾಗಿ ನೆರವೇರಿಸಲಾಯಿತು. ಈ ಪ್ರಯುಕ್ತ ಮೊದಲಿಗೆ ಶ್ರೀ ವಲ್ಲಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಉತ್ಸವ ಮೂರ್ತಿಗಳನ್ನು ರಥೋತ್ಸವದಲ್ಲಿ ಕುಳ್ಳಿರಿಸಿ ಬಗೆ ಬಗೆಯ ಪುಷ್ಪಗಳಿಂದ ನಯನ ಸುಂದರವಾಗಿ ಅಲಂಕಾರ ಮಾಡಿ ಧೂಪದೀಪ ನೈವೇದ್ಯ ಅರ್ಪಿಸಿ ಚಾಮರ ಸೇವೆಯೊಂದಿಗೆ ಮಂಗಳಾರತಿ ಬೆಳಗಲಾಯಿತು. ತದನಂತರ ತಾಳಮೇಳಗಳೊಂದಿಗೆ ದೇವಾಲಯ ಆವರಣದಲ್ಲಿ ಅದ್ಧೂರಿಯಾಗಿ ರಥೋತ್ಸವವನ್ನು ನೆರವೇರಿಸಲಾಯಿತು. ಹೆಚ್ಚಿನ ಪ್ರಮಾಣದಲ್ಲಿ ಭಕ್ತಾದಿಗಳು ರಥೋತ್ಸವವನ್ನು ವೀಕ್ಷಿಸಿ ದೇವರ ಅನುಗ್ರಹ ಪಡೆದರು. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಕಲ್ಯಾಣ ಮಂಟಪದಲ್ಲಿ 2024ರ ಸಂಗೋಷ್ಠಿ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಈ ಕಾರ್ಯಕ್ರಮವನ್ನು ಸಿಂಗಾಪುರ್ ಗ್ಲೋಬಲ್ ಸ್ತೋತ್ರ ಪಾರಾಯಣ ಕೈಂಕರ್ಯಂ ಸಂಸ್ಥೆ ವತಿಯಿಂದ ನೆರವೇರಿಸಲಾಯಿತು. ಈ ಸಂಸ್ಥೆಯು ಆನ್ಲೈನ್ನಲ್ಲಿ ಸ್ತೋತ್ರಗಳನ್ನು ವಿದ್ಯಾರ್ಥಿಗಳಿಗೆ ಹೇಳಿಕೊಡುವರು. ನಂತರ ವರ್ಷಕ್ಕೆ ಒಂದು ಬಾರಿ ವಿದ್ಯಾರ್ಥಿಗಳಿಗೆ ಸ್ತೋತ್ರಗಳ ಪರೀಕ್ಷೆ ನಡೆಸುವರು. ಇದರ ಬಗ್ಗೆ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಪಾರ್ಥಸಾರಥಿಯವರು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. We have some 600 Bhagavatas who are part of GSPK, who have come from all over the world, from Chennai, from Dubai, from Singapore, from Muscat, and we have close to 250 kids who are learning, and today we have some 100 kids out of them have come here for this occasion. So the kids are learning Vedas, Krishna Yajurveda, Samavedam. They are also learning Divya Prabandhams, Sanskrit classes, Tamil classes, and Desika Stotras. We also teach them moral values and stories session. So the journey is started in March 2020 when the COVID really hit us at the peak. So the idea was to actually recite some stotras to alleviate the fear of the people. So we started reciting what Swami Desikan actually did as his work known as Sudarshanashtakam. This was a work done by Swami Desikan during one such incident during his time in a place called Tirupakuri, where a lot of people were affected by viral fever. So Swami Desikan actually created this verse on Lord Vijayaraghavan, and we started doing Parayanam for the same reason during COVID 2020, and slowly the platform started growing.
So we started conducting classes, teaching kids. We added Veda classes, we added discourses, we added Kalakshepams. Since it is all online, we only know by names, not by face. So we thought it's a good idea to actually start meeting in person so that they all can actually have a chance to get blessed directly by the gurus. ಹಾಗೆಯೇ ಮುಖ್ಯ ಅತಿಥಿಗಳಾದ ಡಾಕ್ಟರ್ ಚಕ್ರವರ್ತಿ ರಂಗನಾಥರವರು ಈ ವಿಷಯದ ಕುರಿತು ಎಸ್ವಿಬಿಸಿಯೊಂದಿಗೆ ಕಾರ್ಯಕ್ರಮದ ವಿವರ ನೀಡಿದರು. अस्याः संगोष्ठ्याः प्रधानम् उद्देश्यं किमिति चेत् देशविदेशेषु विद्यमानाः सर्वेपि बालाः अत्र समागच्छन्तु. ते सर्वेपि अन्तर्जालमाध्यमेन आन्लैन् द्वारा सर्वान् पाठान् तत्र ते विशेषरूपेण तत्र शिक्षणं प्राप्नुवन्ति. अतः अस्मिन् दिने महान्तः उपन्यासकाः, पंडितोत्तमाः, एवमेव अर्चकाः सर्वेपि अत्र समागताः सन्ति. प्रातरारभ्य रात्रिपर्यन्तम् अनेके कार्यक्रमाः अत्र आयोज्यन्ते. विशिष्य बालाः, तेषां स्तोत्रपाठादिकं, तेषां वेदपारायणं, तेषां नाटकम् एवं रूपेण बहवः कार्यक्रमाः अत्र सञ्चाल्यन्ते. अतः ये आस्तिकाः, ये भक्ताः अत्र आगत्य संगोष्ठ्यां ते सर्वेपि भागं गृहीत्वा तत्र वेदान्तदेशिकानाम् एवं भगवतः वेङ्कटेश्वरस्य, वरदराजस्वामिनः, श्रीरङ्गनाथस्य अनुग्रहं प्राप्नुवन्तु इति अस्माकं प्रार्थना अस्ति. ಹೊಸೂರಿನಲ್ಲಿ ಕಡಲೆಕಾಯಿ ಉತ್ಸವದಲ್ಲಿ ನಾಡಿನ ಸಮೃದ್ಧಿಗಾಗಿ ಶ್ರೀ ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು. ಹೊಸೂರಿನಲ್ಲಿ ಆಂಗ್ಲ ನೂತನ ಸಂವತ್ಸರದ ನಿಮಿತ್ತ ನಾಡಿನ ಸಮೃದ್ಧಿ ಹಾಗೂ ಕೃಷಿ ಸಮೃದ್ಧಿಯಾಗಲು ಸಾಂಪ್ರದಾಯಿಕ ಪದ್ಧತಿಯಂತೆ 67ನೇ ವರ್ಷದ ಕಡಲೆಕಾಯಿ ಉತ್ಸವವು ನೆರವೇರಿತು. ಇದರಲ್ಲಿ ಭಕ್ತರು ಆಂಜನೇಯ ಸ್ವಾಮಿಗೆ ಕಡಲೆಕಾಯಿಯಿಂದ ವಿಧಿವತ್ತಾಗಿ ಪೂಜೆ ಸಲ್ಲಿಸಿದರು. ಹೊಸೂರು ರಾಜಗಣಪತಿ ನಗರದ ಪ್ರಸಿದ್ಧ ಶ್ರೀ ರಾಜಗಣಪತಿ ವರಸಿದ್ಧಿ ಆಂಜನೇಯರ ದೇವಸ್ಥಾನದಲ್ಲಿ 67ನೇ ವರ್ಷದ ಕಡಲೆಕಾಯಿ ಉತ್ಸವವು ನಡೆಯಿತು. ಪ್ರತಿ ವರ್ಷ ಹೊಸ ವರ್ಷದ ದಿನದಂದು ದೇವಸ್ಥಾನದಲ್ಲಿ ಕಡಲೆಕಾಯಿ ಉತ್ಸವ ನೆರವೇರುವುದು ಪ್ರತೀತಿ. ಅದರಂತೆ ನಡೆದ ಸಮಾರಂಭದಲ್ಲಿ ಆಂಜನೇಯನಿಗೆ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ನಂತರ ಕಡಲೆಕಾಯಿ ರಾಶಿಗೆ ವಿಶೇಷ ಪೂಜೆ ನಡೆಯಿತು. ತರುವಾಯ ದೇವಸ್ಥಾನಕ್ಕೆ ಬಂದ ಭಕ್ತರು ಕಡಲೆಕಾಯಿಯನ್ನು ಆಂಜನೇಯ ಪ್ರಾಕಾರದ ಮೇಲೆ ಬೀಸಿ ಆಂಜನೇಯ ಸ್ವಾಮಿಗೆ ಪೂಜೆ ಸಲ್ಲಿಸಿದರು. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ಕುರುಡುಮಲೆ ಗ್ರಾಮದಲ್ಲಿ ನೆಲೆಸಿರುವ ಬ್ರಹ್ಮ ವಿಷ್ಣು ಮಹೇಶ್ವರ ಪ್ರತಿಷ್ಠಾಪಿತ ಸಾಲಿಗ್ರಾಮ ಮಹಾಗಣಪತಿಗೆ ವಿಶೇಷ ಪೂಜೆಗಳು ಜರುಗಿದವು. ಇದರ ಅಂಗವಾಗಿ ಪಂಚಾಮೃತಗಳಾದ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಹಾಗೂ ಫಲಚೂರ್ಣಗಳಿಂದ ಮತ್ತು ಮಂಗಳ ದ್ರವ್ಯಗಳಾದ ಚಂದನ, ವಿಭೂತಿ, ಅರಿಶಿನ, ಕುಂಕುಮಗಳಿಂದ ವಿಶೇಷ ಅಭಿಷೇಕವನ್ನು ನೆರವೇರಿಸಲಾಯಿತು. ಬಳಿಕ ಬೆಳ್ಳಿ ಕವಚ, ಬಗೆ ಬಗೆಯ ಪುಷ್ಪ ಮಾಲೆಗಳಿಂದ ನಯನಾನಂದಕರವಾಗಿ ಅಲಂಕರಿಸಲಾಯಿತು. ತರುವಾಯ ಅಷ್ಟೋತ್ತರ ಪುಷ್ಪಾರ್ಚನೆಯೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಈ ಸಂದರ್ಭದಲ್ಲಿ ಅನೇಕ ಮಂದಿ ಭಕ್ತರು ಗಣಪತಿ ಅಭಿಷೇಕಾದಿ ಪೂಜೆಗಳನ್ನು ವೀಕ್ಷಿಸಿ ಧನ್ಯರಾದರು.
ಗೀತಾ ಜಯಂತಿ ಪ್ರಯುಕ್ತ ತಿರುಮಲ ತಿರುಪತಿ ಹಿಂದೂ ಧರ್ಮ ಪ್ರಚಾರ ಪರಿಷತ್ ವತಿಯಿಂದ ಭಗವದ್ಗೀತಾ ಕಂಠಪಾಠ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಈ ಪ್ರಯುಕ್ತ ಮೊದಲ ಹಂತದಲ್ಲಿ 6 ಮತ್ತು 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಭಗವದ್ಗೀತೆಯ 6ನೇ ಅಧ್ಯಾಯ, 2ನೇ ಹಂತದಲ್ಲಿ 8 ಮತ್ತು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಭಗವದ್ಗೀತೆಯ 6ನೇ ಅಧ್ಯಾಯ ಹಾಗೂ ಮಕ್ಕಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ LKGಯಿಂದ 5ನೇ ತರಗತಿ ವಿದ್ಯಾರ್ಥಿಗಳಿಗೆ 6ನೇ ಅಧ್ಯಾಯ ಮತ್ತು 18 ವರ್ಷಕ್ಕೂ ಒಳಗಿನವರಿಗೆ ಭಗವದ್ಗೀತೆಯ ಎಲ್ಲ 8 ಅಧ್ಯಾಯಗಳ ಪಠಣೆ ಹಾಗೂ 18 ವರ್ಷ ಮೇಲ್ಪಟ್ಟವರಿಗೆ ಎಲ್ಲ 18 ಅಧ್ಯಾಯಗಳ ಪಠಣ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿತ್ತು. 8 ಮಂದಿ ತೀರ್ಪುಗಾರರ ಸಮ್ಮುಖದಲ್ಲಿ ನಡೆದ ಸ್ಪರ್ಧೆಯಲ್ಲಿ 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದು 45ಕ್ಕೂ ಹೆಚ್ಚು ಮಂದಿ ವಿಜೇತರಾದರು. ವಿಜೇತರಾದವರಿಗೆ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ನಿನ್ನೆ ತಿರುಮಲ ತಿರುಪತಿ ದೇವಸ್ಥಾನ ಹಿಂದೂ ಧರ್ಮ ಪ್ರಚಾರ ಪರಿಷತ್ ವತಿಯಿಂದ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಎಇಒ ಶ್ರೀ ಬಾಲರಾಜು, ಸೂಪರಿಂಟೆಂಡೆಂಟ್ ಜಯಂತಿ ಹಾಗೂ ಟಿಟಿಡಿ ಹಿಂದೂ ಧರ್ಮ ಪ್ರಚಾರ ಪರಿಷತ್ ಸದಸ್ಯರಾದ ಭುಜಂಗರಾವ್ ಸೇರಿದಂತೆ ಇತರ ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವಿಜೇತರಿಗೆ ಸ್ಮರಣಿಕೆ ಮತ್ತು ಪ್ರಮಾಣ ಪತ್ರವನ್ನು ನೀಡಿ ಸನ್ಮಾನಿಸಲಾಯಿತು ಹಾಗೂ ಇದೇ ಸಂದರ್ಭದಲ್ಲಿ 18 ಅಧ್ಯಾಯವನ್ನು ಪ್ರವಚನ ಮಾಡಿದ ಶ್ರೀ ಆನಂದ ತೀರ್ಥಾಚಾರ್ಯರನ್ನು ಗೌರವಿಸಲಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆ ಕೈವಾರದ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಮಠಕ್ಕೆ ಮಾಲೂರಿನ ಭಕ್ತರು ಶ್ರೀ ರಾಮದಂಡು ಪಾರಾಯಣ ಪಾದಯಾತ್ರೆಯನ್ನು ಹಮ್ಮಿಕೊಂಡು ನಾಮ ಸಂಕೀರ್ತನೆಯನ್ನು ಮಾಡುತ್ತಾ ಶ್ರದ್ಧಾ ಭಕ್ತಿಗಳಿಂದ ಆಗಮಿಸಿದರು. ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಡಾಕ್ಟರ್ MR ಜಯರಾಮ್ ರವರು ಭಕ್ತರನ್ನು ಬರಮಾಡಿಕೊಂಡರು. ಭಕ್ತರು ಸದ್ಗುರು ತಾತಯ್ಯನವರ ದೇವಾಲಯವನ್ನು ಪ್ರದಕ್ಷಿಣೆ ಮಾಡಿ ವಿಶೇಷ ಪೂಜೆಗಳನ್ನು ಸಲ್ಲಿಸಿದರು. ದೇವಾಲಯದಲ್ಲಿ ವಿಶೇಷ ಸಾಮೂಹಿಕ ಭಜನೆಯನ್ನು ಸಮರ್ಪಿಸಿದರು. ಸದ್ಗುರು ತಾತಯ್ಯನವರಿಗೆ ವಿಶೇಷ ಮಹಾಮಂಗಳಾರತಿಯನ್ನು ನೆರವೇರಿಸಲಾಯಿತು. ತೀರ್ಥ ಪ್ರಸಾದಗಳನ್ನು ವಿತರಿಸಲಾಯಿತು. ಪಾದಯಾತ್ರಿಗಳು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡು ತಾತಯ್ಯನವರ ಕೃಪೆಗೆ ಪಾತ್ರರಾದರು. ಬೆಂಗಳೂರಿನ ಶಿವಾಜಿನಗರದಲ್ಲಿರುವ ಶ್ರೀ ಕಾಮಾಕ್ಷಿ ಅಮ್ಮನ ದೇವಸ್ಥಾನದ ಉಪಾಲಯದಲ್ಲಿರುವ ಈಶ್ವರನಿಗೆ ಧನುರ್ಮಾಸ ಹಾಗೂ ಆಂಗ್ಲ ನೂತನ ಸಂವತ್ಸರದ ಅಂಗವಾಗಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಪ್ರಯುಕ್ತ ಸ್ವಾಮಿಗೆ ವಿಶೇಷ ಅಭಿಷೇಕಗಳು ಹಾಗೂ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಎಳನೀರಿನಿಂದ ಅಭಿಷೇಕವನ್ನು ನೆರವೇರಿಸಿ ನಂತರ ಸುಗಂಧ ದ್ರವ್ಯಗಳಿಂದ ಅಭಿಷೇಕವನ್ನು ಮಾಡಿ ಮಂಗಳಾರತಿಯನ್ನು ಬೆಳಗಲಾಯಿತು. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಆಂಗ್ಲ ನೂತನ ಸಂವತ್ಸರದ ಪ್ರಯುಕ್ತ ವಿಜಯನಗರದಲ್ಲಿರುವ ಶ್ರೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ತಿರುಪತಿ ಮಾದರಿಯ 2 ಲಕ್ಷ ಲಡ್ಡುಗಳನ್ನು ವಿತರಿಸಲಾಯಿತು. ಹೊಸ ವರ್ಷದ ಹಿನ್ನೆಲೆಯಲ್ಲಿ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಮುಂಜಾನೆ ವಿಶೇಷ ಪೂಜೆ ಸಲ್ಲಿಸಿ 4 ಗಂಟೆಯಿಂದಲೇ ಲಕ್ಷಾಂತರ ಭಕ್ತಾದಿಗಳಿಗೆ ಆಂಗ್ಲ ನೂತನ ವರ್ಷವನ್ನು ಸಿಹಿಯಿಂದ ಆಚರಿಸಲಿ ಎಂಬ ಹಿನ್ನೆಲೆಯಲ್ಲಿ ಬರುವ ಭಕ್ತಾದಿಗಳಿಗೆ 2 ಲಕ್ಷ ಲಾಡು ವಿತರಣೆ ಮಾಡಲಾಯಿತು.
ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಿಗೆ ನಸುಕಿನ ಮುಂಜಾನೆಯ 4 ಗಂಟೆಯಿಂದಲೇ ಲಾಡು ಪ್ರಸಾದ ವಿತರಿಸಲಾಯಿತು. ಮೈಸೂರು ನಗರವಲ್ಲದೆ ಇತರ ಜಿಲ್ಲೆ ಹಾಗೂ ಕೇರಳ ಮತ್ತು ತಮಿಳುನಾಡಿನಿಂದ ಭಕ್ತಾದಿಗಳು ಶ್ರೀದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಲಾಡು ವಿತರಣೆಯಲ್ಲಿ ಪಾಲ್ಗೊಂಡರು. ಕೃಷ್ಣಗಿರಿ ಜಿಲ್ಲೆಯ ಉತ್ತಂಗರೈನಲ್ಲಿ ನೆಲೆಸಿರುವ ಶ್ರೀ ಆಂಜನೇಯ ಸ್ವಾಮಿಗೆ ಮಂಗಳವಾರದ ನಿಮಿತ್ತ 120 ಲೀಟರ್ ಹಾಲಿನಿಂದ ವಿಶೇಷ ಅಭಿಷೇಕವನ್ನು ನೆರವೇರಿಸಲಾಯಿತು. 1000 ವರ್ಷಗಳಿಂದ ಬಹಳ ಪ್ರಸಿದ್ಧವಾಗಿರುವ ಈ ದೇವಸ್ಥಾನದಲ್ಲಿ ಮಂಗಳವಾರ ನಿಮಿತ್ತ ಬೆಳಗ್ಗೆ 4 ಗಂಟೆಯಿಂದಲೇ ವಿಶೇಷ ಪೂಜೆ ಆರಂಭವಾಯಿತು. ಮುಂಜಾನೆ ಆಂಜನೇಯ ಸ್ವಾಮಿ ದೇಗುಲದಲ್ಲಿ ಹಾಲು, ಮೊಸರು, ಜೇನುತುಪ್ಪ, ವಿವಿಧ ಬಗೆಯ ಪಂಚಾಮೃತ ಅಭಿಷೇಕ, ಗಿಡಮೂಲಿಕೆ ಅಭಿಷೇಕ, ಪನೀರ್ ಸೇರಿದಂತೆ ವಿವಿಧ ಅಭಿಷೇಕಗಳನ್ನು ನೆರವೇರಿಸಿ ಆಂಜನೇಯ ಸ್ವಾಮಿಗೆ ವಡಮಾಲೆಯನ್ನು ಅರ್ಪಿಸಲಾಯಿತು. ಬಳಿಕ ವೇದ ಪಾರಾಯಣ, ಅಲಂಕಾರ ಪೂಜೆ ನಡೆಯಿತು. ತದನಂತರ ಶ್ರೀ ಆಂಜನೇಯ ಸ್ವಾಮಿ ರಾಜವೇಷಧಾರಿಯಾಗಿ ಭಕ್ತರಿಗೆ ಆಶೀರ್ವಚನ ನೀಡಿದರು. ಉತ್ತಂಗರೈ ಮತ್ತು ಅದರ ಸುತ್ತಮುತ್ತಲಿನ ಗ್ರಾಮಗಳಿಂದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಪೂಜೆ ಸಲ್ಲಿಸಿ ಹನುಮನ ಕೃಪೆಗೆ ಪಾತ್ರರಾದರು. ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕಿನ ಬೇತಮಂಗಲದಲ್ಲಿ ನೆಲೆಸಿರುವ ಶ್ರೀ ವಿಜಯೇಂದ್ರ ಸ್ವಾಮಿ ದೇವಾಲಯದಲ್ಲಿ ಆಂಗ್ಲ ನೂತನ ಸಂವತ್ಸರದ ಅಂಗವಾಗಿ ವಿಶೇಷ ಪೂಜೆಗಳು ಜರುಗಿದವು. ಇದರ ಅಂಗವಾಗಿ ದೇವಾಲಯ ಆವರಣವನ್ನು ಹಸಿರು ತೋರಣಗಳಿಂದ ಕಟ್ಟಿ ವಿವಿಧ ಬಗೆಯ ಹೂವುಗಳಿಂದ ಅಲಂಕರಿಸಲಾಗಿತ್ತು. ದೇವಾಲಯದ ಮೂಲ ದೇವರಾದ ಶ್ರೀ ವಿಜಯೇಂದ್ರ ಸ್ವಾಮಿಗೆ ವಿಶೇಷ ಬಗೆಯ ಪರಿಮಳ ಭರಿತ ಹೂವುಗಳಿಂದ ಅಲಂಕರಿಸಿ ಅರ್ಚನೆಯೊಂದಿಗೆ ತಿರುಪಾವಡ ಸೇವೆ ಮಾಡಿ ಧೂಪ ದೀಪ ನೈವೇದ್ಯಗಳನ್ನು ಸಮರ್ಪಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಸ್ವಾಮಿಯ ದರ್ಶನ ಪಡೆದು ಕೃತಾರ್ಥರಾದರು. ಬೆಂಗಳೂರು ನಗರದ ಹಲಸೂರಿನಲ್ಲಿ ನೆಲೆಸಿರುವ ಪುರಾಣ ಪ್ರಸಿದ್ಧ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯದಲ್ಲಿ ಎಳ್ಳು ಅಮಾವಾಸ್ಯೆಯ ಅಂಗವಾಗಿ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಮೊದಲಿಗೆ ಶ್ರೀ ಕಾಮಾಕ್ಷಾಂಬಾ ದೇವಿ ಅಮ್ಮನವರಿಗೆ ಬಗೆ ಬಗೆಯ ಪುಷ್ಪಗಳಿಂದ ನಯನ ಮನೋಹರವಾಗಿ ಅಲಂಕಾರ ಮಾಡಿ ಧೂಪ ದೀಪ ನೈವೇದ್ಯ ಅರ್ಪಿಸಿ ಚಾಮರ ಸೇವೆಯೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಇದೇ ಸಂದರ್ಭದಲ್ಲಿ ಶ್ರೀ ಸೋಮೇಶ್ವರ ಸ್ವಾಮಿಯವರಿಗೆ ಬಗೆ ಬಗೆಯ ಪುಷ್ಪಗಳಿಂದ ಅಲಂಕರಿಸಿ ಮಂಗಳಾರತಿ ಬೆಳಗಲಾಯಿತು. ಶ್ರೀ ಗಣೇಶ, ಶ್ರೀ ವಲ್ಲಿ ದೇವಸೇನ ಸಮೇತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವರುಗಳಿಗೆ ವಿಶೇಷವಾಗಿ ಅಲಂಕರಿಸಿ ಮಂಗಳಾರತಿ ಬೆಳಗಲಾಯಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸಿ ಪೂಜೆ ಸಲ್ಲಿಸಿ ದೇವರ ಅನುಗ್ರಹ ಪಡೆದರು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.